ಓ ಕರೀಂ ಸಾಬ್ರು ಏನ್ ಈ ಕಡೆ ಹಿಂಗೆ ಬಂದೆ ರಾಮಣ್ಣ. ಈ ಕಡೆ ಸ್ವಲ್ಪ ಕೆಲಸ ಇತ್ತು. ಆ ಕಡೆ ಗದ್ದೆಗೆ ಕೆಲಸ ನಡೀತಾ ಇತ್ತು ಇಲ್ಲೋ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಕೆಲಸನೇ ಸಾಕ್ತಾ ಇಲ್ಲ ಕರೀಂ ಸಾಬ್ರೆ. ದಿನಕ್ಕೆ 700 ರೂಪಾಯಿ ಒಂದು ಕೂಲಿ ಆಳಗ. 10 ಜನ ಬಂದ್ರು 7,000 ರೂಪಾಯಿ ದಿನ ಕೊಡ್ಬೇಕು. 2-3 ದಿವಸ ಟೈಮ್ ಕೊಟ್ರು ಇಲ್ಲಿ ಕೆಲಸ ಮುಗಿತಾ ಇಲ್ಲ. ನಮ್ ಗದ್ದೆನೂ ನಾಟಿ ಮಾಡ್ತಾವ್ರಪ್ಪೋ. 25,000 ರೂಪಾಯಿ ಖರ್ಚಾಗೈತೆ ಇಲ್ಲಿ ತನಕ. ಇನ್ನ ಕೂಲಿ ಆಳು ಬರ್ತಾನೆ ಅವ್ರೆ, ಮಾಡ್ತಾನೆ ಅವ್ರೆ. ನಾಟಿ ಆದ್ಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಕೊಂಡು ಮತ್ತೆ ಕಳೆ ಕೀಳಕ್ಕೆ ಕರೆಸ್ಬೇಕು. ಆವಾಗ ಒಂದಷ್ಟು ಖರ್ಚು. ಎಲ್ಲಿಂದ ತರೋದು ದುಡ್ಡು? ಅದೇನೋ ಗಾದೆ ಐತಲ್ಲ, ಹಂಗಾಯ್ತು ನಮ್ಮ ಕತೆ. ವ್ಯವಸಾಯ ಮನೆ ಮಂದಿ ಸಾಯ ಅಂತ. ಹಂಗಂತ ನಾವು ಮಾಡೋ ಕೆಲಸ ಬಿಡೋಕ್ಕಾಗ್ತೈತಾ? ಈ ಭೂಮಿ ತಾಯಿ ನಂಬಿದೀವಿ, ಆ ತಾಯಿ ಯಾವತ್ತೂ ನಮ್ಮ ಕೈ ಬಿಡಲ್ಲ, ಬಿಡೋಣ. ಹೌದು. ಮಾರ್ಕೆಟ್ ರೇಟ್ ನೋಡಿದ್ರೆ ಅಷ್ಟು ಜಾಸ್ತಿ ತೋರಿಸ್ತದೆ, ಇಲ್ಲಿ ನಮ್ಮ ತಗೊಂಡು ಹೋಗೋದು ನೋಡಿದ್ರೆ ಇಷ್ಟು ಕಡಿಮೆ ಕೊಂಡ್ಕೊಂಡು ಹೋಗ್ತಾರೆ. ಹೆಂಗಣ ನಾವು ವ್ಯವಸಾಯ ಮಾಡಿ ಜೀವನ ಸಾಗಿಸೋದು? ಅರ್ಧ ಎಕರೆ 1 ಎಕರೆ ಇಟ್ಕೊಂಡಿರೋರು ಏನು ಮಾಡೋಕ್ಕಾಗಲ್ಲ ನಾವು. ಮನೇಲಿ 2-3 ಕಡೆಯಿಂದ ಆದಾಯ ಬಂದರೆ ನಡ್ಸ್ಕೊಂಡು ಹೋದಂಗೆ. ಬರೀ 1 ಎಕರೆ ಅರ್ಧ ಎಕರೆಗೆ ಏನೋ ಮಾಡ್ತೀವಿ, ಮನೆ ನಡೆಸ್ತೀವಿ ಅಂದರೆ ತುಂಬ ಕಷ್ಟ ಐತೆ. ಈ ವ್ಯವಸಾಯ ನನಗೆ ಕಡೆ ಆಗೋಗ್ಲಿ, ಬಿಡೋಣ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚಂದಾಗಿ ಓದ್ಕೊಂಡು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದು ತಿಂಗಳ ಸಂಬಳ ತೊಗೊತಾರೆ. ಎಲ್ಲರೂ ಪ್ಯಾಟೆ ಕೆಲಸ ಅಂತ ಹೊರಟೋದ್ರಿ. ವ್ಯವಸಾಯ ಯಾರನ್ನ ಮಾಡೋರು? ವ್ಯವಸಾಯನೇ ಮಾಡಿಲ್ಲ ಅಂತಂದ್ರೆ ಎಲ್ಲಿಂದ ನನ್ನ ಬರ್ತದೆ ಊಟ ತಿಂಡಿ ಎಲ್ಲ? ಅಲ್ಲಣ್ಣ, ವ್ಯವಸಾಯದಲ್ಲಿ ನಾವು ಅನ್ಕೊಂಡಷ್ಟು ದುಡ್ಡು ಬಂದಿದ್ದಿದ್ರೆ ಹಳ್ಳಿ ಏನು ಕಾಣ ಖಾಲಿ ಆಗ್ತಾ ಇತ್ತು. ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಓದ್ಕೊಂಡು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿರ್ತಿದ್ರಲ್ಲ. ಊರು ಬಿಡೋ ಕೆಲಸ ಏನು ಬರ್ತಿತ್ತು? ಊರು ಬಿಡ್ತಾವ್ರೆ ಅಂದ್ರೆ ಅದರ ಅರ್ಥ ಏನು? ಇಲ್ಲೇನು ದುಡ್ಡು ಹುಡ್ತಾ ಇಲ್ಲ ಅಂತ ತಾನೇ. ಮುಂದೆ ಭವಿಷ್ಯನ ಅನ್ಸ್ಕೊಂಡ್ರೆ ಬಲೆ ಕಷ್ಟ ಆಗ್ತದಣೋ. ನಮ್ಮ ಕಾಲಕ್ಕೆ ನಾವು ಹಿಂಗೆ ಮಾತಾಡಿದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಹೆಂಗಣ? ಏನು ಮಾಡೋಕ್ಕಾಗಲ್ಲ. ಕಾಲ ಬಂದಾಗ ನಾವು ಹೋಗ್ತಾ ಇರಬೇಕು. ನನಗೆ ಗದ್ದೆ ಕಡೆ ಹೋಗ್ಬೇಕು, ಟೈಮ್ ಆಯ್ತಣೋ, ನಾನು ಬರ್ತೀನಿ. ಹಲೋ ಸರಿತಾ, ಊಟ ರೆಡಿ ಮಾಡಿದ್ಯಾ? ಊಟಕ್ಕೆ ಬರ್ತಾ ಇದ್ದೀನಿ ನಾನು. ಹಾ ಹಾ, ಊಟ ತಯಾರಿದೆ, ಬನ್ನಿ. ಗದ್ದೆಯಲ್ಲಿ ಬೇಗ ಬೇಗ ಕೆಲಸ ಸಾಗ್ತಾ ಇಲ್ಲ. ಊಟ ಮುಗಿಸ್ಕೊಂಡು ಬೇಗ ಬರಬೇಕು ನಾನು. ರೆಡಿ ಮಾಡಿರು. ಸರಿ, ಎಲ್ಲ ತಯಾರಿದೆ, ಬಂದು ಊಟ ಮಾಡ್ಕೊಂಡು ಹೋಗಿ. ಸರಿತಾ ರೆಡಿಯಾಗಿದೆಯಾ ಅಡುಗೆ? ಬೇಗ ಊಟ ಬಡಿಸಿದ್ರೆ ನಾನು ಊಟ ಮಾಡಿ ಬೇಗ ಹೋಗ್ಬೇಕು. ಅಲ್ಲಿ ಕೆಲಸ ಮುಗಿಸ್ಬೇಕು. ಇವತ್ತಿಗೆ ಕಡೆ ಮಾಡಬೇಕು ಕೆಲಸ ಅಲ್ಲಿ. ನಾಳೆ ಅನ್ಕೊಂಡ್ರೆ ಮತ್ತೆ ನಾಳೆ 7 ಜನ ಬಂದರೆ ಮತ್ತೆ ಕೂಲಿ ಆಳುಗಳಿಗೆ ದುಡ್ಡುಗಳು ಕೊಡೋದಕ್ಕೆ ಕಷ್ಟ ಆಗ್ತದೆ. ಹಾ, ಕೈ ತೊಳ್ಕೊಂಡು ಕುತ್ಕೊಳ್ಳಿ, ಊಟ ಬಡಿಸ್ತೀನಿ. ಅಮ್ಮ ಇಲ್ಲಿ ಅಮ್ಮಂದು ಊಟ ಆಯ್ತಾ? ನೀವು ಬರೋವರೆಗೂ ಊಟ ಮಾಡಲ್ಲ ಅಂತಿದ್ರು. ನೀವು ಬರೋದು ತುಂಬ ಲೇಟ್ ಆಗುತ್ತೆ ಅಂತೇಳಿ ಊಟ ಮಾಡಿ ಅಂತ ಹೇಳಿದೆ. ಅವ್ರು ಊಟ ಮಾಡಿ ಹೋಗಿದ್ದಾರೆ, ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಊಟ ಮಾಡಿ, ಆಮೇಲೆ ಮಾತಾಡ್ಸಿರಂತೆ. ಎಲ್ಲಿ ಮಕ್ಕಳೆಲ್ಲೂ ಕಾಣಿಸ್ತಾ ಇಲ್ಲ. ಯಾಕ್ರಿ, ಮರ್ತೋಯ್ತಾ? ಇವತ್ತು ಶನಿವಾರ, ಮಕ್ಕಳಿಗೆ ರಜೆ ಎಲ್ಲಿದೆ? ಅವ್ರಿಗೆ ಹಾಫ್ ಡೇ. ಮಧ್ಯಾಹ್ನ 2 ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾರೆ. ಇವಾಗಿನ್ನ 1:30. ಓ ಹೌದಾ, ಸರಿ. ನಾಳೆನಾ ಮಕ್ಕಳಿಗೆ ರಜಾ? ಹಾಂ, ನಾಳೆ ರಜಾ ಇದೆ. ನಾಳೆ ಶಾಂತಮ್ಮನ ಏನಾದರೂ ಮನೆ ಕರಿಬೇಕು ಅನ್ಕೊಂಡಿದ್ದೀರಾ ಹೆಂಗೆ? ನಾಳೆನಾ? ಫೋನ್ ಮಾಡಿ ಹೇಳೋಣ, ಹೇಳು. ನಾಳೆ ರಜೆ ಇದೆಯಲ್ಲ, ಶಾಂತಮ್ಮನ ಮನೆಗೆ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಕ್ಕಳ ಜೊತೆ ಆಟ ಆಡ್ಕೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾಳೆ ಭಾನುವಾರ ಎಲ್ಲ ಇಲ್ಲೇ ಕಳ್ಕೊಂಡು ಸೋಮವಾರ ಬೆಳಗ್ಗೆ ಹೋದ್ರೆ ಆಯಿತು. ಯಾವುದಕ್ಕೂ ನೀನೊಂದು ಫೋನ್ ಮಾಡಿರು. ಸಮಯ ಸಿಕ್ಕಿದ್ರೆ ನಾನು ಸಾಯಂಕಾಲನೂ ಒಂದ್ಸಲಿ ಫೋನ್ ಮಾಡ್ತೀನಿ ಶಾಂತಮ್ಮನಿಗೆ. ಸರಿ, ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು. ಅತ್ತೆಗೆ ಎಲ್ಲಾದರೂ ಹಾಸ್ಪಿಟಲ್ ತೋರಿಸೋಣವೇನ್ರಿ? ಯಾಕೆ, ಏನಾಯ್ತು? ಅಮ್ಮನಿಗೆ ಹುಷಾರಾಗಿದ್ದಾರೆ ಅಲ್ವಾ? ಅವರು ಹುಷಾರಾಗಿ ಇದ್ದಾರೆ, ಆದರೆ ಅವ್ರ ಕಿವಿ ಕೇಳಿಸೋದು ಇನ್ನೂ ತುಂಬ ಕಡಿಮೆ ಆಗಿದೆ. ಈ ನಡುವೆ ಅಂತೂ ಏನು ಕೇಳಿಸೋದೇ ಇಲ್ಲ. ಮತ್ತೆ ಊರಲ್ಲಿ ಓಡಾಡ್ಕೊಂಬರೋದಕ್ಕೆ ಅಂತ ಹೋಗ್ತಾರೆ ಅವರು. ಜನ ಅದೊಂದು ಇದೊಂದು ಹೇಳಿದ್ರೆ ಮತ್ತೆ ಅವ್ರು ಇನ್ನೊಂದು ಅರ್ಥ ಮಾಡಿಕೊಂಡು ಅದನ್ನ ಇನ್ನೊಂದು ಥರ ಇನ್ನೊಬ್ರಿಗೆ ಹೇಳಿ ಅದೆಲ್ಲ ಅಪಾರ್ಥ ಆಗಿ ಎಲ್ಲ ಕನ್ಫ್ಯೂಷನ್ ಆಗಿ ಏನೇನೋ ಗೊಂದಲ ಆಗ್ತಾ ಇದೆ ಇಲ್ಲಿ. ಹೌದಾ? ಸ್ವಲ್ಪ ಚೆನ್ನಾಗಿ ಕೇಳಿಸ್ತಾ ಇತ್ತಲ್ವಾ ಮೊನ್ನೆ ಎಲ್ಲ? ವಯಸ್ಸಾಗ್ತಾ ಆಗ್ತಾ ಕೇಳಿಸೋದು ಕಡಿಮೆನೇ ಆಗುತ್ತೆ ರೀ. ಇದು ನಾರ್ಮಲಾಗಿ ಆಗುತ್ತೆ ವಯಸ್ಸಾಗಿರೋರಿಗೆ. ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ. ನಾಳೆ ಹೆಂಗಿದ್ರು ಶಾಂತಮ್ಮ ಬರ್ತಾರಲ್ಲ, ನಾವು ಡಾಕ್ಟರ್ ಹತ್ರ ಅತ್ತೆನ ಕರ್ಕೊಂಡು ಹೋಗೋಣ. ಹೋಗಿ ಏನಾಗಿದೆ, ಏನಾದರೂ ಅದಕ್ಕೆ ಪರಿಹಾರ ಸಿಗುತ್ತೆ ಕೇಳೋಣ. ಮತ್ತು ಇಲ್ಲಾಂದರೆ ಇದು ಸಮಸ್ಯೆ ತುಂಬ ದೊಡ್ಡದಾಗುತ್ತೆ. ಅತ್ತೆಯವರು ಊರಲ್ಲಿ ಓಡಾಡೋದು ಏನು ಕಡಿಮೆ ಮಾಡೋದಿಲ್ಲ. ಅವ್ರಿಗೆ ಅಭ್ಯಾಸ ಆಗೋಗಿದೆ ಆ ಥರ ಓಡಾಡಿ. ನಾವು ಬೇಡ ಅಂತ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಮತ್ತು ಮಕ್ಕಳನ್ನ ಜೊತೆ ಕರ್ಕೊಂಡು ಅವರು ಅವ್ರ ಮನೆ ಇವ್ರ ಮನೆ ಅಂತ ಓಡಾಡ್ತಾ ಇರ್ತಾರೆ. ನಾವು ಬೇಡ ಅಂದರೆ ಮತ್ತೆ ಬೇಜಾರು ಮಾಡ್ಕೊತಾರೆ. ನಾಳೆ ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಅಲ್ವಾ? ನಿಮ್ದೇನು ಗದ್ದೆ ಕೆಲಸ ಎಲ್ಲ ಮುಗೀತಲ್ಲ, ಇನ್ನೇನಿಲ್ವಲ್ಲ ಅಲ್ಲಿ? ಗದ್ದೆ ಕೆಲಸ ಮುಗೀತು ಅಂತ ಹೆಂಗೆ ಹೇಳಿ ಸರಿತಾ? ಇನ್ನು ಇವತ್ತು ಕೆಲಸ ಮಾಡ್ತಾನೆ ಇದ್ದಾರೆ. ನಾಳೆಗಂತೂ ಇರಿಸಬಾರ್ದು ಅಂತ ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಊಟ ಮುಗಿಸಿ ಬೇಗ ಹೋಗ್ತೀನಿ. ಆದರೆ ಬೇಗ ಇವತ್ತು ಗದ್ದೆ ಕೆಲಸ ಮುಗಿಸಿಸ್ಬಿಟ್ರೆ ನಾಳೆಗೆ ಕೆಲಸ ಇರೋದಿಲ್ಲ. ನಾಳೆ ಏನು ಕೆಲಸ ಇಲ್ಲ ಅಂದರೆ ನಾನು ಬರ್ತೀನಿ ಹಾಸ್ಪಿಟ್ಲಿಗೆ, ಹೋಗೋಣ. ಇಲ್ಲ ಅಂತಂದರೆ ನೀವೊಂದು ಕೆಲಸ ಮಾಡಿ, ನೀನು ಮತ್ತೆ ಶಾಂತಮ್ಮ ಯಾಕೆ ಹೋಗ್ಬಾರ್ದು ಹಾಸ್ಪಿಟ್ಲಿಗೆ? ಏನಿರುತ್ತೆ ಅಲ್ಲಿ? ಅಮ್ಮನ್ನ ಕರ್ಕೊಂಡು ಹೋಗೋದು, ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ ಏನಾಗಿದೆ ಅಂತ ತೋರಿಸ್ಕೊಂಡು ಮತ್ತೆ ವಾಪಸ್ ಬರೋದು. ನಾಳೆ ಹಂಗೆ ಪೇಟೆಗೆ ಹೋಗಿ ನಿಮ್ಗೆ ಏನಾರ ಬೇಕಾದರೆ ತೊಗೊಂಡು ಬಂದುಬಿಡ್ರಿ, ನೀನು ಮತ್ತು ಶಾಂತಮ್ಮ. ಮಕ್ಕಳು ಮನೇಲಿ ಆಡ್ಕೊಂತವಲ್ಲ. ಅಯ್ಯೋ, ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗೋದಾ? ಅಯ್ಯೋ, ಬೇಡ. ಅವರು ಸ್ವಲ್ಪ ಹೊತ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಇರೋದಿಲ್ಲ. ಮತ್ತೆ ಕಿತ್ತಾಡೋದು, ಜಗಳ ಮಾಡೋದು, ಹೊಡೆದಾಡೋದು ಎಲ್ಲ ಮಾಡ್ತಾರೆ. ಅವ್ರ ಜೊತೆಗೆ ಯಾರಾದರೂ ದೊಡ್ಡವರು ಇರಲೇಬೇಕು. ಸರಿ, ಯಾವುದಕ್ಕೂ ಯೋಚನೆ ಮಾಡುತ್ತೀನಿ, ನೋಡೋಣ. ಸರಿನಾ? ನಾನೀಗ ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲಿ ಕೆಲಸದ ಆಳುಗಳೆಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡ್ಬಿಡ್ತಾರೆ, ಟೈಮ್ ಪಾಸ್ ಮಾಡಿಬಿಡ್ತಾರೆ. ನಾನು ಬೇಗ ಹೋಗಿ ಅಲ್ಲಿ ಅವ್ರಿಗೆ ಹೇಳಿದ್ರೆ ಬೇಗ ಕೆಲಸ ಆಗುತ್ತೆ. ಸಮಯ ಇದ್ರೆ ನೀನು ಬಾ ನನ್ನ ಜೊತೆ ಗದ್ದೆ ಕಡೆಗೆ.
ಅಯ್ಯೋ ಬರ್ಬೋದಾಗಿತ್ತು, ಅತ್ತೆ ಈಗ ತಾನೇ ಮಲಗಿದ್ದಾರೆ, ಮತ್ತೆ ಮಕ್ಕಳು ಬರ್ತಾರೆ ಇವಾಗ 2 ಗಂಟೆಗೆ. ಅವ್ರಿಗೇನಾದರೂ ತಿಂಡಿ ಕೊಡಬೇಕು, ಏನಾದರೂ ಮಾಡ್ಕೊಡ್ತೀನಿ. ಇವತ್ತೊಂದು ದಿವಸ ನೀವು ಹೋಗಿರಿ ಹೊಲ್ದ ಹತ್ರ, ಇನ್ನೂ ಒಂದು 2-3 ಬ್ಲೌಸ್ ಹೊಲಿಯೋದು ಕೂಡ ಬಾಕಿ ಇದೆ. ಅಲ್ಲಿ ಪಕ್ಕದ ಮನೆ ರಮಣಕ್ಕ ಬಂದಿತ್ತು, ಆಯ್ತಾ ಬ್ಲೌಸು ನಂದು ಹೊಲ್ದಿತ್ತು ಅಂತ. ನಾನು ಇನ್ನೂ ಹೊಲ್ದಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ನನಗೆ ಆ ಕೆಲಸನೂ ಇದೆ. ನೀವು ಇವತ್ತು ಗದ್ದೆ ಕಡೆ ನೋಡ್ಕೊಂಡ್ಬಿಡಿ, ನಾನು ನಾಳೆ ಇಲ್ಲ ನಾಳೆದಿಂದ ಬರ್ತೀನಿ ಗದ್ದೆ ಕಡೆ. ಸ್ಕೂಲ್ ಮುಗೀತಾ ನಿಮ್ಮದು? ಎಲ್ಲ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಊಟಕ್ಕೆ ರೆಡಿಯಾಗಿ ಊಟ ಬಡಿಸ್ತೀನಿ. ಊಟ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಇಲ್ಲ, ನಾವು ಊಟ ಮಾಡಿ ಆಟ ಆಡೋಕೆ ಹೋಗಬೇಕು. ಹೌದು ಅಮ್ಮ, ಇವತ್ತು ನಾವು ಆಟ ಆಡಬೇಕು. ನಾವು ಇವತ್ತು ಹೋಮ್ವರ್ಕು ಮಾಡಲ್ಲ, ಆಟ ಆಡೋದು ಅಷ್ಟೇ. ನಾಳೆ ಮಾಡ್ತೀವಿ ಹೋಮ್ವರ್ಕ್, ನಾಳೆ ರಜೆ ಇದೆಯಲ್ಲ. ಈಗ ಎಲ್ಲಿ ಆಟ ಆಡೋದಕ್ಕೆ ಹೋಗ್ತೀರಾ? ಅಲ್ಲಿ ನೋಡಿ ಮಳೆ ಹೇಗೆ ಬರ್ತಿದೆ, ಶುರುವಾಯಿತು. ಇನ್ನು ಜೋರಾಗಿ ಬರುತ್ತೆ ಮಳೆ, ನಿಲ್ಲೋದೇ ಇಲ್ಲ ಮಳೆ, ತುಂಬ ಮಳೆ ಬರುತ್ತೆ ಇವತ್ತು. ಅದಕ್ಕೆ ನನ್ನ ಮಾತು ಕೇಳಿ, ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿ, ಆಯಿತಾ? ಇಲ್ಲ, ನಾವು ಮಳೆಯಲ್ಲಿ ಆಟ ಆಡ್ತೀವಿ. ಮಳೆಯಲ್ಲಿ ನೆನೆಬಾರ್ದು, ಮಳೆ ನೆನೆದರೆ ಶೀತ, ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬರುತ್ತೆ. ಮತ್ತೆ ನಾಳೆ ಆಟ ಆಡೋದಕ್ಕೆ ಆಗೋದಿಲ್ಲ ನೀವು. ಸರಿ ಆಯಿತು, ಹಾಗಿದ್ರೆ ನಾವು ಊಟ ಮಾಡಿ ಹೋಮ್ವರ್ಕ್ ಇವತ್ತೇ ಮಾಡಿಬಿಡ್ತೀವಿ. ಮಳೆ ಬರ್ತಾ ಇದೆಯಲ್ಲ, ಮಳೆ ನಿಂತ ಮೇಲೆ ಆಟ ಆಡೋದಕ್ಕೆ ಹೋಗ್ತೀವಿ. ಜಾಣ ಮರಿ ನೀನು. ಮಳೆ ಬಂದ್ಬಿಡ್ತು, ಅದಕ್ಕೆ ವಾಪಸ್ ಬಂದ್ರಾ? ಹೌದು ಸರಿತಾ, ಮಳೆ ಬಂತು, ಏನು ಮಾಡೋದು? ಎಲ್ಲ ನಮ್ಮ ಗ್ರಾಚಾರ, ಟೈಮೇ ಸರಿ ಇಲ್ಲ. ಅರ್ಧ ದಿನ ಕೆಲಸ ಆಯಿತು ಅಷ್ಟೇ, ಇನ್ನು ಮಳೆ ಬಂದರೆ ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಆಳುಗಳಿಗೆ ಹೋಗ್ರಿ ಮನೆಗೆ, ಇನ್ನೇನು ಮಾಡ್ತೀರಾ, ಮಳೆ ನಿಲ್ಲೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗುತ್ತೆ ಅಂತ ಹೇಳಿ ಕಳಿಸ್ಬಿಟ್ಟೆ. ಮತ್ತೆ ನಾಳೆ ಬರ್ತಾರೆ ಅವರು, ಏನು ಮಾಡೋದಕ್ಕಾಗೋದಿಲ್ಲ. ಬಂದ್ರೆ ಮಕ್ಕಳು ಮನೆಗೆ. ಹಾಂ ರೀ, ಬಂದರು. ಈಗ ತಾನೇ ಊಟ ಮಾಡಿದ್ರು, ಆಟ ಆಡ್ತೀವಿ ಅಂತಿದ್ರು. ಬೇಡ ಮಳೆ ಬರ್ತಿದೆ, ನೀವು ಹೋಗಿ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳಿ. ಇವತ್ತು ಹೋಮ್ವರ್ಕ್ ಮಾಡಿಬಿಟ್ರೆ ನಾವು ನಾಳೆ ಮತ್ತೆ ಆರಾಮಾಗಿ ಆಟ ಆಡ್ಬೋದು ಅಂತ ಹೇಳಿದ್ದೀನಿ. ಒಳ್ಳೇದಾಯ್ತು. ನೀನು ಶಾಂತಮ್ಮಗೆ ಫೋನ್ ಮಾಡಿಬಿಡು. ಶಾಂತಮ್ಮ ನಾಳೆ ಬಂದರೆ ಅಮ್ಮನ್ನ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ, ಏನು ಅಂತ ನೋಡೋಣ. ನನಗೆ ಬೇಜಾರಾಗ್ತಾ ಇದೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡ್ತೀನಿ. ಸರಿತಾ ಸರಿತಾ, ಎಲ್ಲೋದೆ ನೀನು? ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಒಣಗಾಗಿತ್ತೇನು, ಹೊರಗಡೆ ನೋಡಬೇಕಾಗಿತ್ತು. ಇವತ್ತು ಬಟ್ಟೆ ಹೋಗೋದೇ ಇಲ್ಲ ಅಲ್ವಾ, ಮರ್ತೋದೆ ನಾನು. ರಾಮಣ್ಣಲ್ಲಿ ಬಂದ ಇಲ್ವಾ? ಅತ್ತೆ ಬಂದೆ. ಎದ್ರೆ ನೀವು? ಮಕ್ಕಳು ಸ್ಕೂಲಿಂದ ಬಂದ್ರಾ? ಎಲ್ಲಿ ರಾಮಣ್ಣ ಕಾಣಿಸ್ತಾ ಇಲ್ಲ. ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಏನಾದರೂ ಹೋಗ್ದಿದ್ದ, ಒಣಗಾಕಿದ್ದ? ನನಗೆ ಯಾಕೋ ತುಂಬ ನಿದ್ದೆ ಬಂದುಬಿಡ್ತು, ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಟೈಮ್ ಎಷ್ಟಾಗಿರ್ಬೋದು? ಟೈಮು 3 ಗಂಟೆ ಆಗಿದೆ ಅತ್ತೆ. ಮಕ್ಕಳು ಆಗಲೇ ಬಂದು ಊಟ ಮಾಡಿ ಬರ್ಕೊತಾ ಇದ್ದಾರೆ, ಹೋಮ್ವರ್ಕ್ ಏನು ಮಾಡ್ಕೊತಾ ಇದ್ದಾರೆ. ಮಳೆ ಬರ್ತಿದೆಯಲ್ವಾ, ಆಚೆ ಹೋಗ್ಬೇಡಿ ಅಂತ ಹೇಳಿದೆ. ಅವರು ಮತ್ತೆ ಬಂದುಬಿಟ್ರು. ಕೆಲಸ ಏನೂ ಆಗಿಲ್ಲ, ಪೂರ್ತಿ ಕೆಲಸ ಮುಗಿಸಿಲ್ಲ ಹೊಲದಲ್ಲಿ. ಆಳುಗಳೆಲ್ಲ ಮನೆಗೆ ವಾಪಸ್ ಹೋದರು. ಇನ್ನೇನು ಮಾಡೋದು ಅಂತ ವಾಪಸ್ ಬಂದ್ರಂತೆ. ಇಲ್ಲ, ಸ್ವಲ್ಪ ಹೊತ್ತು ರಮಣಕ್ಕನ ಮನೆ ಹತ್ರ ಹೋಗಿ ಬರ್ತೀನಿ ಸರಿತಾ. ಅಯ್ಯೋ ಬೇಡ ಬೇಡ ಬೇಡ, ನೀವು ಎಲ್ಲಿ ಹೋಗೋದು ಬೇಡ, ನಾವು ನಾಳೆ ಹಾಸ್ಪಿಟಲ್ಗೆ ಹೋಗೋಣ. ಮತ್ತೆ ಇವಾಗೇನು ಊಟ ಮಾಡೋದು ಕೇಳ್ತಾ ಇದೆಯಾ ನನಗೆ? ಆಗಲೇ ಊಟ ಮಾಡಿದ್ನಲ್ಲ ಸರಿತಾ, ಇವಾಗೇನು ಊಟ ಬೇಡಪ್ಪ. ಆದರೆ ಒಂಚೂರು ಕಾಫಿ ಕೊಟ್ಬಿಡು. ನಾನು ನಿಮ್ಗೆ ಊಟ ಮಾಡಿ ಅಂದಿಲ್ಲ ಅತ್ತೆ. ಎಲ್ಲೂ ಹೊರಗಡೆ ಹೋಗೋದು ಬೇಡ, ನೀವು ಮನೇಲಿ ಆರಾಮಾಗಿರಿ. ಏನಾದರೂ ಕೆಲಸ ಅದು ಇದು ಏನಾದರೂ ಇದ್ದರೆ ನಾನು ಮಾಡ್ಕೊತೀನಿ, ನೀವು ಆರಾಮಾಗಿ ಮನೇಲಿ ಇರಿ. ನೀವು ಸುತ್ತಾಡೋದು ಬಿಟ್ಬಿಡಿ ಇವಾಗ ಸ್ವಲ್ಪ ದಿವಸ. ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ, ನಾವು ನಾಳೆ ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟಲ್ಗೆ ಹೋಗ್ಬೇಕಾ? ಹಾಸ್ಪಿಟಲ್ ಏನು ಕೆಲಸ? ಅಷ್ಟು ದೂರ ಹೋಗಿ ಏನು ಮಾಡ್ತೀಯಾ? ಅಯ್ಯೋ ಹಾಸ್ಪಿಟಲ್ ಅಲ್ಲ, ಹಾಸ್ಪಿಟ್ಲು. ಹೆಂಗೆ ಹೇಳಿ, ಆಸ್ಪತ್ರೆಗೆ ಹೋಗೋಣ. ಆಸ್ಪತ್ರೆಗೆ ಪಾತ್ರೆ ತಗೋಬೇಕಾ? ಮನೆ ತುಂಬ ಎಷ್ಟು ಪಾತ್ರೆ ಇರಬೇಕಾದ್ರೆ ಪಾತ್ರೆ ಏನಕ್ಕೆ ಬೇಕು ಸರಿತಾ ನಿನಗೆ? ಎಷ್ಟೊಂದು ಪಾತ್ರೆ ಇದೆ, ನಮ್ಮ ಅತ್ತೆ ಕೊಟ್ಟಿರೋದು, ನಮ್ಮ ಅಮ್ಮನ ಮನೆಯಿಂದ ನಾನು ತಂದಿರೋದು, ನೀನು ನಿಮ್ಮ ತಾಯಿ ಮನೆಯಿಂದ ತಂದಿರೋದು. ಹಬ್ಬ ಹರಿದಿನ ಅದು ಇದು ಅಂತ ಪಾತ್ರೆ ತಗೋತಾನೆ ಇರ್ತೀಯ. ಮತ್ತೆ ಏನಕ್ಕೆ ಪಾತ್ರೆ ನಿನಗೆ? ಅದು ಅಲ್ತಿದ್ರೆ ಜಾತ್ರೆ ಕೂಡ ಇಲ್ಲ ಇವಾಗ. ಇನ್ನೊಬ್ಬ ಜಾತ್ರೆ ಬರೋದು ಮುಂದಿನ ವರ್ಷ. ಅತ್ತೆ ಆಸ್ಪತ್ರೆಗೆ ಹೋಗೋಣ ನಾವು ನಾಳೆ. ಆಸ್ಪತ್ರೆಗ? ಏನಕ್ಕೆ ಆಸ್ಪತ್ರೆಗೆ? ಅದೇ ನಿಮಗೆ ಸ್ವಲ್ಪ ಕಿವಿ ಕೇಳಿಸ್ತಾ ಇಲ್ವಲ್ಲ? ನಿಮಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲ? ನನಗೆ ಕಿವಿ ಕೇಳಿಸ್ತಾ ಇಲ್ವಾ? ಯಾರು ಹೇಳಿದ್ದು ನಿನಗೆ? ಏನೋ ಒಂಚೂರು ದೂರ ಇದ್ದಾಗ ಮಾತು ಕೇಳಿಸೋದು ಸ್ವಲ್ಪ ಕಡಿಮೆ, ಅದಕ್ಕೆ ನೀನು ನನಗೆ ಕಿವಿನೇ ಕೇಳಿಸಲ್ಲ ಅಂತೀಯ ಸರಿತಾ? ಈಗ ಅತ್ತೆ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಎಷ್ಟು ಹೇಳಿದ್ರು ಅತ್ತೆ ಅರ್ಥ ಮಾಡ್ಕೊಳೋದಿಲ್ಲ, ಅವ್ರಿಗೆ ಕೇಳಿಸೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಶಾಂತಮ್ಮ ಬಂದಮೇಲೆ ಅವ್ರ ಹತ್ರ ಮಾತಾಡಿ ಏನೋ ಒಂದು ಯೋಚನೆ ಮಾಡೋಣ. ಆ ಕಡೆ ನೋಡ್ಕೊಂಡು ಏನು ಮಾತಾಡ್ತಾ ಇದೆಯಾ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರಿಗೆ ಏನು ಹೇಳ್ತಾ ಇದೆಯಾ? ಸರಿ, ಏನಿಲ್ಲ ಬಿಡಿ. ಕಾಫಿ ತಾನೇ ಬೇಕು, ಕಾಫಿ ಕೊಡ್ತೀನಿ ನಿಮಗೆ. ಈಗಾಗಲೇ ಇಷ್ಟು ವಯಸ್ಸಾಗಿದೆ, ಅದಕ್ಕೆ ಏನೋ ಕಿವಿ ಕೇಳಿಸೋದು ಕಡಿಮೆ ಆಗಿರಬೇಕು. ಇವರೆಲ್ಲರೂ ನನಗೆ ಕಿವಿನೇ ಕೇಳಿಸಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋದು? ನಾನು ಸ್ವಲ್ಪ ಹುಷಾರಾಗಿ ಕೇಳಿಸ್ಕೋಬೇಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ನನ್ನನ್ನು ಕಿವಿಡಿ ಮಾಡಿಬಿಡ್ತಾರೆ ಇವರೆಲ್ಲ ಸೇರಿಕೊಂಡು. ಅಜ್ಜಿ, ಓಹೋ, ನನ್ನ ಮದುಮಕ್ಕಳ ಬಂದುಬಿಟ್ರಾ ಸ್ಕೂಲಿಂದ? ಬೇಜಾರು ಕಂಡ್ರು ನೀವು ಮನೇಲಿ ಇಲ್ದಿದ್ರೆ. ನಾವಾಗಲೇ ಬಂದು ಊಟ ಮಾಡಿ ಹೋಮ್ವರ್ಕು ಮಾಡಿ ಎಲ್ಲ ಆಗೋಯ್ತು ನಮ್ಮದು. ನಾವೀಗ ಆಟ ಆಡೋಕೆ ಹೋಗ್ತಾ ಇದ್ದೀವಿ. ಬೇಡಪ್ಪ, ಇವಾಗ ಆಟ ಆಡೋದು ಬೇಡ. ಹೊರಗಡೆ ನೋಡು, ಎಷ್ಟೊಂದು ಮಳೆ ಬರ್ತಾ ಇದೆ, ಮಳೆಯಲ್ಲಿ ಆಟ ಆಡ್ತೀರಾ? ಬೇಡ. ನಾವು ಮನೆಯಲ್ಲೇ ಆಟ ಆಡ್ತೀವಿ, ನೀನು ಬಾ ನಮ್ಮ ಜೊತೆ ಆಟ ಆಡು. ಹಾಂ ಹೌದು, ಅಜ್ಜಿನೂ ಆಟ ಆಡಬೇಕು ನಮ್ಮ ಜೊತೆ. ಬಾರಜ್ಜಿ ಆಟ ಆಡೋಣ. ನಾನೇನಪ್ಪ ಆಟ ಆಡ್ತೀನಿ ನಿಮ್ಮ ಜೊತೆ? ನಿಮ್ಮ ಜೊತೆಲಿ ಆಟ ಆಡೋ ವಯಸ್ಸೆಲ್ಲ ಕಂಡ್ರು ನಂದು.
ಅವೆಲ್ಲ ನಮಗೆ ಗೊತ್ತಿಲ್ಲ. ನೀನು ಆಟ ಆಡ್ಬೇಕಂದ್ರೆ ಆಟ ಆಡ್ಬೇಕಷ್ಟೇ. ರಿಂಕಿ ಅಕ್ಕ, ಬಾಲ್ ತಗೊಂಡು ಬಂದು ನವಜಿ ಜೊತೆ ಬಾಲ್ ಆಟ ಆಡೋಣ. ಹೌದು, ಬಾಲಾಟ 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 ಆಟ ಆಡೋಣ. ಅಜ್ಜಿ ಜೊತೆ ಬಾಲಾಟ. ಹೇ, ನಾನೇ ಕ್ಯಾಚ್ ಹಿಡ್ದೆ. ಅಯ್ಯೋ ಅಯ್ಯೋ, ಸರಿಯಾಗಿ ಹಿಡಿಯೋದಕ್ಕಾಗ್ತಿಲ್ಲಪ್ಪ. ಹೇ, ನಾನು ಕ್ಯಾಚ್ ಹಿಡ್ದೆ. ಅಯ್ಯೋ ಸಾಕು ಕಣ್ರು, ನನ್ನ ಕೈಲಾಗಲ್ಲಪ್ಪ ಆ ಬಾಲ್ನ ಕ್ಯಾಚ್ ಇಡೋದಕ್ಕೆ. ಎಲ್ಲೆಲ್ಲೋ ಬಿಸಾಕ್ತೀರಾ ನೀವು. ನನಗೆ ಹಿಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ನೀವು ಹೋಗಿ ಮನೇಲಿ ಆಟ ಆಡ್ಕೊಳ್ಳಿ ನೀವು. ಕರ್ಮೀನ್ ಸಾಬ್ರು ಬನ್ರಿ. ಆ ಕರ್ಮೀನ್ ಸಾಬ್ರ? ಅಯ್ಯೋ ಕಮಲಕ್ಕ, ಯಾಕೆ ನೀನು ನನ್ನ ಕರ್ಮೀನ್ ಸಾಬ್ರು ಕರ್ಮೀನ್ ಸಾಬ್ರು ಅಂತ ಇದೆಯಾ? ಇದ್ಯಾವುದು ಹೊಸದಾಗಿ ಹೆಸರಿಟ್ಟಿದ್ಯಾ ನನಗೆ? ಅಯ್ಯೋ ಬಾಯ್ ತಪ್ಪೋಯ್ತು. ಕರ್ಮೀನ್ ಸಾಬ್ರಲ್ಲ, ಕರೀಂ ಸಾಬ್ರೆ. ಏನು ಇತ್ಲಾಗ ಬಂದಿದ್ದೀರಾ? ಹಬ್ಬ, ಈ ಸಲ ಏನೋ ಕೇಳಿಸ್ದಂಗೈತೆ ಕಮಲಕ್ಕನ್ಗೆ. ಹೌದಾ, ಸರಿ ಸರಿ ಆಯಿತು. ನಾನೇನು ಹೇಳ್ದೆ ಇವ್ರಿಗೆ ಸರಿ ಆಯ್ತು ಅಂತ ಇದ್ದಾರೆ. ಕಮಲಕ್ಕ, ರಾಮಣ್ಣ ಇಲ್ವಾ ಮನೇಲಿ? ಯಾವಾಗ ಮದುವೆಗೆ ಹೇಳಕ್ತಾನೆ ಬಂದಿರೋದು? ಮದುವೆ? ಅಯ್ಯೋ, ನಾನು ಇವಾಗ ಯಾರು ಮದುವೆ ಮಾಡಲಿ? ನನಗೆ ಮಕ್ಕಳೂ ಇಲ್ಲ ಮದುವೆ ಮಾಡೋದಕ್ಕೆ. ಈ ಕಮಲಕ್ಕ ಯಾಕೆ ಹಿಂಗೆ? ಅಲ್ಲ, ನಿಮ್ಗೆ ಇಬ್ಬರು ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು, ಒಟ್ಟು 5 ಜನ ಮಕ್ಕಳಲ್ವಾ? 5 ಜನ ಮಕ್ಕಳ? ಕಮಲಕ್ಕ, ನನಗೆ ಮಕ್ಕಳೇ ಇಲ್ಲ ಅನ್ನೋ ವಿಚಾರ ನಿಂಗೆ ಗೊತ್ತೇ ಐತೆ. ಕರೀಂ ಸಾಬ್ರೆ ಹೇಳ್ರಿ, ಯಾಕೆ ಸುಮ್ಮನೆ ನಿಂತ್ಕೊಂಡ್ರಿ? ಮದುವೆ ಕರೆಕ್ಟಾನೆ ಬಂದಿರೋದು ನೀವು. ಇದೇನಾಯ್ತಪ್ಪ? ಕಮಲಕ್ಕನಿಗೆ ಕಿವಿ ಕೇಳಿಸೋದ್ರ ಜೊತೆಗೆ ಮರ್ವಿನ ಕಾಯಿಲೆನೂ ಬಂದ್ಬಿಡ್ತಾ ಹಂಗೆ? ಹೌದು, ಈ ಕರೀಂ ಸಾಬ್ರಿಗೆ ಮಕ್ಕಳು ಇದ್ದಂಗಿಲ್ಲಲ್ಲ. ಯಾರು ಮದುವೆಗೆ ಹೇಳಕ್ಕೆ ಬಂದಿರಬೇಕು? ಒಂದ್ಸರಿ ಕೇಳೇ ಬಿಡೋಣ ತಡಿ. ಕರ್ಮೀನ್ ಸಾಬ್ರೆ. ಅಯ್ಯೋ ದೇವ್ರೇ, ಇದು ಯಾರಪ್ಪ ಕರ್ಮೀನು? ಯಾವ ಕರ್ಮೀನು? ಅಯ್ಯೋ ಕರ್ಮೀನ್ ಅಲ್ಲ. ನೀವೇನು, ನಿಮ್ಮ ಹೆಸರು ಏನಪ್ಪ? ನಿಮ್ಮ ಹೆಸರು ಕರೀಂ ಸಾಬ್ರು. ಕರೀಂ ಸಾಬ್ರೆ, ನಿಮಗೆ ಮಕ್ಕಳು ಇದ್ದಂಗಿಲ್ಲಲ್ಲ. ಯಾರು ಮದುವೆಗೆ ಹೇಳಕ್ಕೆ ಬಂದಿದ್ದೀರಾ ನೀವು? ದೇವ್ರೇ ಕಾಪಾಡಬೇಕು ನನ್ನ. ಇವಾಗ ಕಮಲಕ್ಕನಿಂದ ನಾನು ತಪ್ಪಿಸ್ಕೊಂಡು ಹೋಗಿಲ್ಲ ಅಂದರೆ ನಿಜವಾಗ್ಲೂ ಹುಚ್ಚಾಗೋಗ್ಬಿಡ್ತೀನಿ ನಾನು. ಅಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಏನು ಬಡ 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 ಅಂತ ಹೇಳ್ತಾನೆ ಇದ್ದೀರಾ? ನನಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಅಲ್ಲಿ ರಾಮಣ್ಣ ಇದ್ದಾನೆ, ರಾಮಣ್ಣನ ಮಾತಾಡ್ಸ್ಕೊಂಡು ಹೋಗ್ರಿ. ಹಬ್ಬ, ಬದುಕ್ತು ಬಡಜೀವ. ಅತ್ತೆ, ಯಾರ ಹತ್ರ ಮಾತಾಡ್ತಾ ಇದ್ರಿ? ಯಾರಾದ್ರೂ ಬಂದಿರಾ ಮನೆಗೆ? ಹ್ಞೂ ಸರಿತಾ. ಅಯ್ಯೋ, ಅವ್ರ ಹೆಸರೇ ಮರ್ತೋಯ್ತಾರಲ್ಲಪ್ಪ. ಅಯ್ಯೋ, ಯಾರು? ಕರಿಯಣ್ಣ ಬಂದಿದ್ದ. ಕರಿಯಣ್ಣ? ಯಾವ ಕರಿಯಣ್ಣ? ಕರಿಯಣ್ಣ ಅಂತ ನಮ್ಮೂರಲ್ಲಿ ಯಾರಿದ್ದಾರೆ? ಕರಿಯಣ್ಣ ಅಂತ ಯಾರು ಇಲ್ಲ. ಏನಾಯ್ತು ನನಗೆ? ಏನೋ ಆಗ್ತಾಯ್ತಲ್ಲ. ಕರಿಯಣ್ಣನ? ಕರಿ ಸುಬ್ಬನ? ಏನಪ್ಪ ಅವ್ರ ಹೆಸರು? ಅಯ್ಯೋ, ಮುಖ ಮಾತ್ರ ನೆನಪೈತೆ, ಹೆಸರೇ ನೆನಪಿಲ್ವೇ? ಮತ್ತೆ ಸರಿತಾ ಮುಂದೆ ನಾನು ಏನಂದ್ರೆ ಅದೇ ಹೇಳಿದ್ರೆ ಮತ್ತೆ ಅವಳು ನಮ್ಮ ಅತ್ತೆಗೆ ಮತ್ತೆ ಮರ್ವಿನ ಕಾಯಿಲೆ ಬಂದ್ಬಿಟ್ಟೈತೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ಏನು ಹೇಳೋದು ಇವಳಿಗೆ ನಾನು ಇವಾಗ? ಏನೂ ಹೆಸರು ನೆನಪಾಗ್ತಿಲ್ವೇ? ಬೇಗ ನೆನಪಾಗಪ್ಪ ದೇವರೇ. ಕರಿ ಕರಿ ಕರಿಮಾರ ಅಲ್ಲ, ಕರಿ ಪಾಪ, ಕರಿತಿಮ್ಮ. ಏನು ಹೆಸರದು? ಹಾಳಾದ ಹೆಸರೇ ನೆನಪಾಗ್ತಿಲ್ವೇ? ಅತ್ತೆ, ಹೇಳಿ, ಯಾರು ಬಂದಿದ್ದು? ಕರಿಯಣ್ಣ ಅಂದ್ರೆ ಯಾರು? ಯಾವ ಕರಿಯಣ್ಣನೂ ಇಲ್ವಲ್ಲ ನಮ್ಮೂರಲ್ಲಿ. ಅದೇ ಕರೆತಿಮ್ಮ ಬಂದಿದ್ದ. ಅದೇ ನಮ್ಮ ಹೊಲದ ಆ ಕಡೆಗೆ ಗದ್ದೆ ಮಾಡ್ತಾರಲ್ಲ ಸರಿತಾ, ನಮ್ಮ ಹೊಲದಿಂದ 3 ಎಕರೆಯಿಂದ ಆಚೆ ಕಡೆಗೆ ಗದ್ದೆ ಮಾಡ್ತಾರೆ ನೋಡು. ಆ ಕರೆಯವನು ಯಾರೋ ಕರೆಯವನು ಬಂದಿದ್ದ. ಕರೀಂ ಸಾಬ್ರು ಬಂದಿದ್ರಾ? ಅದೇ ಕರಿತಿಮ್ಮಣ್ಣ. ಸರಿ ಸರಿ ಆಯಿತು. ನಾ ಕಾಫಿ ತೊಗೊಂಡು, ನಾನು ಸ್ವಲ್ಪ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಏನಾದರೂ ಬುಕ್ಕೆ ನಾನು ಓದ್ಕೊಬೇಕು ನಾನು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆಗೆ ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಆಗಿದೆ. ಮತ್ತು ಏನಂದ್ರೆ ಅದೇ ಮಾತಾಡ್ತಾ ಇದ್ದಾರೆ. ಇವ್ರನ್ನ ನಾಳೆ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಇನ್ನು ಶಾಂತಮ್ಮನಿಗೆ ಬೇರೆ ಫೋನ್ ಮಾಡಬೇಕು. ನೀವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ, ಲೈಕ್ ಮಾಡಿ. ನಿಮಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಕೂಡ ಮಾಡಿ.